ಫ್ರೆಂಡ್ಸ್ ಎಲ್ಲರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವೀನಸ್ 71 ಚಾನಲ್ಗೆ. ಇವತ್ತಿನ ದಿನ ನಾವು ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ ವೃಷಭ ರಾಶಿಯವರ ಬರುವಂತ ದಿನಗಳಲ್ಲಿ ಲವ್ ರಿಲೇಶನ್ಶಿಪ್ ರೀಡಿಂಗ್ ಅನ್ನ ಮಾಡೋಣ. ಏನು ಅವರ ಲೈಫಲ್ಲಿ ಬರ್ತಾ ಇದೆ, ಪ್ರಾಬ್ಲಮ್ ಏನಾದರೂ ಇದೆಯಾ, ಸೊಲ್ಯೂಷನ್ ಏನಾದರೂ ಇದೆಯಾ, ಯೂನಿವರ್ಸ್ ಅವ್ರಿಗೆ ಏನು ಹೇಳ್ತಾ ಇದೆ ಅಂತ ಹೇಳಿ, ಅವರ ಎನರ್ಜಿ, ಅವರ ಪಾರ್ಟ್ನರ್ ಎನರ್ಜಿ ಏನಿರುತ್ತೆ ಅಂತ ಹೇಳಿ ಚೆಕ್ ಮಾಡೋಣ. ಹಾಗೆ ರೀಡಿಂಗ್ಗೆ ಕನೆಕ್ಟ್ ಆಗೋದಕ್ಕೆ ಒಂದ್ಸಾರಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಜನ ನನಗೆ ಪರ್ಸನಲ್ ರೀಡಿಂಗ್ ಆಪ್ಷನ್ಸ್ ಅನ್ನ ಕೇಳ್ತಾ ಇದ್ದೀರಾ. ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಮೊಬೈಲ್ ನಂಬರ್ ಅನ್ನ ಮೆನ್ಷನ್ ಮಾಡಿರ್ತೀನಿ. ಒಂದ್ಸಾರಿ ಹೈ ಅಂತ ಮೆಸೇಜ್ ಮಾಡಿ, ಮೆಸೇಜ್ ಮಾತ್ರ ಮಾಡಿ, ನಾನು ನಿಮಗೆ ಖಂಡಿತ ರಿಪ್ಲೈ ಮಾಡ್ತೀನಿ, ಸ್ವಲ್ಪ ತಡ ಆದ್ರೂ ಕೂಡ. ಸೊ ಏನೇ ಇದ್ರೂ ಕೂಡ ನೀವು ನನ್ನ ಜೊತೆಗೆ ಡಿಸ್ಕಸ್ ಮಾಡಬಹುದು. ರಿಲೇಟೆಡ್ ನಿಮ್ಮ ರಿಲೇಶನ್ಶಿಪ್ ಇರ್ಬೋದು, ಕರಿಯರ್ ಮತ್ತೆ ಜಾಬ್ ಏನಿದೆ ಅದ್ರ ಬಗ್ಗೆ, ಹೆಲ್ತ್ ಆಸ್ಪೆಕ್ಟ್ ಇಂದಾನು ನೀವು ಕೇಳ್ಬೋದು. ಪೇಯ್ಡ್ ಇರುತ್ತೆ ಕನ್ಸಲ್ಟೇಷನ್ ನಿಮಗೆ. ಸೊ ನೀವು ನನಗೆ ಮೆಸೇಜ್ ಮಾಡಿದ್ರೆ ನಾನು ನಿಮಗೆ ಖಂಡಿತ ಅದಕ್ಕೆ ರಿಪ್ಲೈ ಮಾಡ್ತೀನಿ. ಹಾಗೆ ರೀಡಿಂಗ್ ಅನ್ನ ಮ್ಯಾರಿಡ್, ಅನ್ಮ್ಯಾರಿಡ್, ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಯಾರಾದರೂ ನೋಡ್ಬೋದು. ಹಾಗೆ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ ಅವರು ಕೂಡ ನೋಡ್ಬೋದು. ಎಷ್ಟು ರಿಲೇಟ್ ಆಗುತ್ತೆ ಅಷ್ಟನ್ನ ಮಾತ್ರ ತಗೊಳ್ಳಿ, ಉಳಿದಿದ್ದ ಆಸ್ ಎ ಗೈಡ್ಲೈನ್ಸ್ ಅಂತ ತಗೊಳ್ಳಿ. ಯಾಕಂತಂದ್ರೆ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗಾಗಿ ಎಲ್ಲಾನು ಅಕ್ಯುರೇಟ್ ಆಗಿ ನಿಮ್ಗೆ ಕನೆಕ್ಟ್ ಆಗುತ್ತೆ ಅಂತ ನಾನು ಹೇಳೋದಿಲ್ಲ. ಬಟ್ ಎಷ್ಟು ನಿಮ್ಗೆ ಆಗುತ್ತೆ ಅಷ್ಟನ್ನ ನೀವು ತಗೊಳ್ಳಿ ಅಂತ ಹೇಳ್ತಾ ಶುರು ಮಾಡೋಣ. ಹಾಗಿದ್ರೆ ಬರುವಂತ ದಿನಗಳಲ್ಲಿ ವೃಷಭ ರಾಶಿಯವರ ಒಂದು ಲವ್ ರಿಲೇಶನ್ಶಿಪ್ ಯಾವ ರೀತಿಯ ಎಲ್ಲ ಆಗಿರುತ್ತೆ ಅಂತ ಹೇಳಿ, ತುಂಬಾ ಒಂದು ಪಾಸಿಟಿವ್ ಎನರ್ಜಿಯನ್ನ ನಾನು ನೋಡ್ತಾ ಇದ್ದೀನಿ. ಯಾವ ರೀತಿ ಅಂತಂದ್ರೆ, ಪ್ರೆಸೆಂಟ್ ಸಿಚುವೇಶನ್ ಏನಿದೆ ಅಂತಂದ್ರೆ ತುಂಬಾ ಪಾಸಿಟಿವ್ ಆಗಿದ್ದೀರಾ. ಎಲ್ಲೋ ಒಂದ್ ಕಡೆ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ, ಅದಕ್ಕೆ ತಕ್ಕ ಹಾಗೆ ನಿಮ್ಗೆ ರಿಸಲ್ಟ್ ಬರ್ತಾ ಇದೆ. ಮೇ ಬಿ ನಿಮ್ಮ ಜಾಬ್ ಇರ್ಬೋದು, ಅಥವಾ ನಿಮ್ಮ ಬಿಸ್ನೆಸ್ ಇರುವಂತದ್ದು, ಅಥವಾ ಕರಿಯರ್ ಲೈಫ್ ಅಲ್ಲಿ, ಇಲ್ಲ ನಿಮ್ಮ ಹೆಲ್ತ್ ಆಸ್ಪೆಕ್ಟ್ ಇರುವಂತದ್ದು, ಅಥವಾ ನಿಮ್ಮ ಒಂದು ರಿಲೇಶನ್ಶಿಪ್ ಅಲ್ಲಿ. ಸೊ ರಿಲೇಶನ್ಶಿಪ್ ಅನ್ನೋದಕ್ಕಿಂತ ನಾನು ಅನ್ಕೋತೀನಿ ನಿಮ್ಮ ಒಂದು ಜಾಬ್ ಆಸ್ಪೆಕ್ಟ್ಸ್ ಇಂದ ನಾನು ಏನ್ ನೋಡ್ತಾ ಇದ್ದೀನಿ, ತುಂಬಾನೇ ಒಂದು ಫ್ರೂಟ್ಫುಲ್ ರಿಸಲ್ಟ್ ಬರ್ತಾ ಇದೆ. ತುಂಬಾ ಹಾರ್ಡ್ ವರ್ಕ್ ಮಾಡಿದೀರಾ ಈ ಪೊಸಿಷನ್ ಅನ್ನ ನೀವು ತಗೊಳ್ಬೇಕಾದ್ರೆ. ಹಾಗಾಗಿ ತುಂಬಾ ಪಾಸಿಟಿವ್ ಎನರ್ಜಿಯನ್ನ ನಾನು ನೋಡ್ತಾ ಇರುವಂತದ್ದು. ಮತ್ತೆ ಅದಕ್ಕೆ ಚೆನ್ನಾಗಿ ನಿಮ್ಗೆ ರಿಸಲ್ಟ್ ಬರ್ತಾ ಇದೆ, ಅದು ಇಂಪಾರ್ಟೆಂಟ್. ಹಾರ್ಡ್ ವರ್ಕ್ ಮಾಡಿರ್ತೀರಾ, ಕೆಲವೊಂದ್ಸಾರಿ ಏನಾಗುತ್ತೆ ರಿಟರ್ನ್ಸ್ ಬರೋದಿಲ್ಲ. ಇಲ್ಲಿ ರಿಟರ್ನ್ಸ್ ಬರ್ತಾ ಇದೆ, ನೀವೇನ್ ಮಾಡಿದ್ದೀರಾ ಅದಕ್ಕೆ ರಿಟರ್ನ್ಸ್ ಬರ್ತಾ ಇದೆ. ಸೊ ಲೈಫನ್ನ ಎಂಜಾಯ್ ಮಾಡ್ತಾ ಇದ್ದೀರಾ, ಗ್ರೌಂಡೆಡ್ ಆಗಿದ್ದೀರಾ, ಶೇರಿಂಗ್ ಕೇರಿಂಗ್ ಇದ್ದೀರಾ. ಮತ್ತೆ ನಿಮ್ಮ ಒಂದು ಇದರಲ್ಲಿ ನಾನು ಇಲ್ಲಿ ನೋಡ್ತಾ ಇರುವಂತದ್ದು, ಯಾರಾದ್ರೂ ಫೀಮೇಲ್ ಇನ್ಫ್ಲುಯೆನ್ಸರ್ ತುಂಬಾನೇ ಇರ್ತಾರೆ ನಿಮ್ಮ ಲೈಫಲ್ಲಿ ಅಂತ ಹೇಳಿ ನಾನು ಅನ್ಕೊಳ್ತಾ ಇರುವಂತದ್ದು. ನಾನು ಅನ್ಕೊಳ್ತೀನಿ ಅಂತಂದ್ರೆ ಯೂನಿವರ್ಸ್ ಹೇಳ್ತಾ ಇದೆ ಆ ರೀತಿ, ಓಕೆನಾ. ಸೊ ಇಲ್ಲಿ ನನ್ನ ಒಪಿನಿಯನ್ ಅಂತ ತಿಳ್ಕೊಳಿಕ್ ಹೋಗ್ಬೇಡಿ. ಹಾಗೆ ನಿಮ್ಮ ಒಂದು ಇವಾಗ ಎನರ್ಜಿಯನ್ನ ನಾನು ನೋಡಿದ್ರೆ, ನಿಮ್ಮ ಫೀಲಿಂಗ್ಸ್ ಅನ್ನ ನಾನು ನೋಡಿದ್ರೆ, ಯಾಕೋ ತುಂಬಾ ನೀವು ಜಗ್ಲಿಂಗ್ ಮಾಡ್ತಾ ಇದ್ರೆ, ಏನೋ ನಿರ್ಧಾರ ತಗೊಳ್ಳಿಕ್ ಆಗ್ತಾ ಇಲ್ಲ ನಿಮ್ಗೆ ಅಂತ ಹೇಳಿ. ಏನ್ ನಿರ್ಧಾರ ತಗೋತಾ ಇದ್ದೀರಾ ಅದು ನನ್ಗೆ ಗೊತ್ತಾಗ್ತಾ ಇಲ್ಲ. ಬಟ್ ನೋಡಿ, ಏನೋ ಒಂದು ನಿರ್ಧಾರ ಮಾಡ್ಬೇಕು ಅಂತಂದ್ರೆ ತುಂಬಾನೇ ಕನ್ಫ್ಯೂಸ್ಡ್ ಆಗಿದ್ದೀರಾ ಅಂತ ಹೇಳಿ. ಸ್ಟೆಬಿಲಿಟಿ ಬರ್ತಾ ಇಲ್ಲ. ತುಂಬಾ ವಿಚಾರಗಳು ಯಾವ ರೀತಿ ಅಂತಂದ್ರೆ, ಒಂದ್ಸಾರಿ ಎಸ್ ಅಂತ ಬರುತ್ತೆ, ಒಂದ್ಸಾರಿ ನೋ ಅಂತ ಬರುತ್ತೆ. ಹಾಗಾಗಿ ಜಗ್ಲಿಂಗ್ ನಡೀತಾ ಇದೆ, ಬ್ಯಾಲೆನ್ಸ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಸಿಚುವೇಶನ್ ಅನ್ನ ಹ್ಯಾಂಡಲ್ ಮಾಡೋದಕ್ಕೆ ತುಂಬಾ ಪರದಾಡ್ತಾ ಇದ್ದೀರಾ ಅಂತ ಹೇಳಿ ನನ್ಗೆ ಅನ್ನಿಸ್ತಾ ಇರುವಂತದ್ದು. ಎಮೋಷನ್ಸ್ ಮೇಲೆ ನಿಮ್ಗೆ ಸ್ವಲ್ಪ ಕಂಟ್ರೋಲ್ ಕೂಡ ಇಲ್ಲ ಅಂತ ಹೇಳಿ ನಾನು ಇಲ್ಲಿ ನೋಡ್ತಾ ಇರುವಂತದ್ದು. ಎಮೋಷನ್ಸ್ ತುಂಬಾ ಇಂಬ್ಯಾಲೆನ್ಸ್ ಆಗ್ತಾ ಇದೆ, ಒದ್ದಾಡ್ತಾ ಇದ್ದೀರಾ. ಓಕೆ, ಇನ್ನು ನಿಮ್ಮ ಪಾರ್ಟ್ನರ್ ಎನರ್ಜಿಯನ್ನ ನಾನು ನೋಡಿದ್ರೆ ತುಂಬಾ ಚೆನ್ನಾಗಿರುವಂತ ಎನರ್ಜಿ. ತುಂಬಾ ನಿಮ್ಮನ್ನ ಅರ್ಥ ಮಾಡ್ಕೊಂಡಿದ್ದಾರೆ, ನಿಮ್ಮನ್ನ ತುಂಬಾ ಏನಂತಂದ್ರೆ ನೆನಪಿಸ್ಕೊಳ್ತಾರೆ, ನಿಮ್ಮ ಬಗ್ಗೆ ತುಂಬಾ ಕಾಳಜಿ ಇದೆ, ನಿಮ್ಗೆ ಕಮಿಟೆಡ್ ಆಗಿದ್ದಾರೆ, ಮತ್ತೆ ಕೇರಿಂಗ್ ಆಗಿದ್ದಾರೆ. ಅಷ್ಟೇ ಅಲ್ಲ, ನಿಮ್ಮ ಜೊತೆ ಇರುವಂತ ಪ್ರತಿಯೊಂದು ಕ್ಷಣನೂ ಅವರು ನೆನಪಿಸ್ಕೊಳ್ತಾರೆ, ಅದನ್ನ ರಿವೈಸ್ ಮಾಡ್ಕೊಂಡು ಖುಷಿ ಪಡ್ತಾರೆ, ಒಂದು ಹ್ಯಾಪಿನೆಸ್ ಅನ್ನ ಫೀಲ್ ಮಾಡ್ಕೊಳ್ತಾರೆ. ಇಲ್ಲಿ ಸಪೋಸ್ ನೀವೇನಾದ್ರೂ ಮ್ಯಾರಿಡ್ ಆಗಿದ್ರೆ, ಫಿಮೇಲ್ ಯಾರಾದ್ರೂ ನೋಡ್ತಾ ಇದ್ದೀರಾ ಅಂತಂದ್ರೆ, ಮೇ ಬಿ ನಿಮ್ಮ ಒಂದು ಎಂಗೇಜ್ಮೆಂಟ್ ಆಗುವಂತ, ನೀವು ಬೇಬಿ ಪ್ಲಾನ್ ಮಾಡ್ತಾ ಇದ್ರೆ ಓಕೆ, ಅದಕ್ಕೆ ನಿಮ್ಗೆ ಪಾಸಿಟಿವ್ ರಿಸಲ್ಟ್ ಇರುತ್ತೆ. ಇನ್ನು ಯಾರಾದ್ರೂ ತುಂಬಾ ಸೀರಿಯಸ್ ಆಗಿ ಇದನ್ನ ತಗೊಂಡಿದ್ದೀರಾ, ರಿಲೇಶನ್ಶಿಪ್ ಅನ್ನ ಮುಂದುವರಿಸ್ಕೋಬೇಕು ಅಂತಂದ್ರೆ, ಬರುವಂತ ದಿನಗಳಲ್ಲಿ ಮೇ ಬಿ ನಿಮ್ಮ ಎಂಗೇಜ್ಮೆಂಟ್ ಇರುವಂತದ್ದು, ಅಥವಾ ನಿಮ್ಮ ಅಟ್ಲೀಸ್ಟ್ ಫಿಕ್ಸ್ ಆಗುವಂತ ಚಾನ್ಸಸ್ ನನಗೆ ತುಂಬಾನೇ ಕಾಣ್ತಾ ಇದೆ. ಓಕೆ, ಹ್ಯಾಪಿಯಲ್ಲಿದ್ದೀರಾ. ಅವರು ನಿಮ್ಮ ಪಾರ್ಟ್ನರ್ ಏನಿದ್ದಾರೆ ತುಂಬಾ ಹ್ಯಾಪಿಯಾಗಿ ಫೀಲ್ ಮಾಡ್ಕೊಳ್ತಾರೆ. ಮತ್ತೆ ನಿಮ್ಮ ಒಂದು ಅವ್ರು ಅನ್ಕೊಳ್ತಾರೆ, ನಮ್ಮ ಒಂದು ರಿಲೇಶನ್ಶಿಪ್ಗೆ ದೇವರ ಆಶೀರ್ವಾದ ಕೂಡ ಇದೆ ಅಂತ ಹೇಳಿ. ನಿಜಾನೂ ಇದೆ. ಓಕೆ, ಆ ಒಂದು ಹಾರ್ಮನಿ ಇದೆ ಒಂದು ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಅಂತ ಹೇಳ್ಬಹುದು. ತುಂಬಾ ಎನರ್ಜೆಟಿಕ್ ಆಗಿರುವಂತದ್ದು, ತುಂಬಾ ಫೀಲ್ ಮಾಡ್ಕೊಳ್ಳೋ ಅಂತದ್ದು.
ಮತ್ತೆ ಇನ್ನು ಏನಾದರೂ ತೊಂದರೆಗಳು ಬರುತ್ತಾ? ತೊಂದರೆ ಅಂತ ಏನೂ ಇಲ್ಲ. ಸ್ವಲ್ಪ ಎಮೋಷನ್ಸ್ ಮೇಲೆ ಕಂಟ್ರೋಲಿಂಗ್ ಇರೋದಿಲ್ಲ. ಥಾಟ್ ಪ್ರೊಸೆಸ್ ಮೇಲೆ ಕಂಟ್ರೋಲಿಂಗ್ ಇರೋದಿಲ್ಲ. ಆಮ್, ವಿಚಾರಗಳು ಯಾವ ರೀತಿ ಅಂತಂದ್ರೆ, ವಿಚಾರಗಳ ಮೇಲೆ ಕಂಟ್ರೋಲಿಂಗ್ ಇರೋದಿಲ್ಲ ಅನ್ನುವಂಥದ್ದು ಇಲ್ಲಿ ಬರ್ತಾ ಇದೆ ನನಗೆ, ಅನ್ನಿಸ್ತಾ ಇರೋವಂಥದ್ದು. ಏನೋ ವಿಚಾರ ಮಾಡ್ತೀರಾ, ಆ ವಿಚಾರದ ಮೇಲೆ ನಿಮಗೆ ಕಂಟ್ರೋಲೇ ಆಗ್ತಾ ಇಲ್ಲ. ಓಕೆ. ಮತ್ತೆ ಎಮೋಷನ್ಸ್ ಏನಿದೆ, ಎಮೋಷನ್ಸ್ ಇವಾಗ ಒಂಥರ ಒಂದಿದ್ರೆ ನೆಕ್ಸ್ಟ್ ಇನ್ನೊಂದು ಮೂಮೆಂಟ್ ಇನ್ನೊಂದ್ ತರ ಇರುತ್ತೆ. ಇದು ಮಾತ್ರ. ಮತ್ತೆ ಏನಾದ್ರೂ ಸ್ವಲ್ಪ ಎನರ್ಜಿ ಲೆವೆಲ್ ಕಡಿಮೆ ಆಗುವಂಥದ್ದು ಅಷ್ಟು ಆ ರೀತಿ ಏನೂ ಇರೋದಿಲ್ಲ. ಬಟ್ ಇರುತ್ತೆ, ಸ್ವಲ್ಪ ಸ್ವಲ್ಪ ಇರುತ್ತೆ. ಡಿಸಿಷನ್ಸ್ ಏನಾದರೂ ತಗೊಳ್ಳೋದಕ್ಕೆ ಪ್ರಾಬ್ಲಮ್ ಆಗುವಂಥದ್ದು, ಸ್ವಲ್ಪ ಅದರಲ್ಲಿ ಜಗ್ಲಿಂಗ್ ಮಾಡ್ತಾ ಇಲ್ಲಿ ಮೊದಲೇ ಬಂದಿದೆ. ಏನೋ ನೀವು ನಿರ್ಧಾರ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ, ಇಲ್ಲಿನೂ ಕೂಡ ಅಲ್ಲಿ ಅದು ಈ ಸಮಸ್ಯೆ ಬರುತ್ತೆ ಅಂತ ಇಲ್ಲಿನೂ ಕೂಡ ಅದೇ ಹೇಳ್ತಾ ಇದೆ. ಓಕೆ. ಎಮೋಷನ್ಸ್ ಏನಾದರೂ ನಿರ್ಧಾರ ತಗೊಳ್ಳೋದಕ್ಕೆ ಸ್ವಲ್ಪ ನಿಮಗೆ ಪ್ರಾಬ್ಲಮ್ ಅನ್ಸೋವಂಥದ್ದು, ಈ ರೀತಿ ಎಲ್ಲ ನಿಮಗೆ ಸ್ವಲ್ಪ ಸಮಸ್ಯೆ ಆಗುವಂಥದ್ದು ರಿಲೇಶನ್ಶಿಪ್ ಅಲ್ಲಿ. ಹಾಗಿದ್ರೆ ಇನ್ ಫ್ಯೂಚರ್ ಏನಾಗುತ್ತೆ ಇದರಿಂದ? ತುಂಬಾ ಸ್ವಲ್ಪ ಮನಸ್ಸನ್ನ ನೋಯಿಸ್ಕೊಳ್ಳುವಂಥದ್ದು, ನಾನು ಎಷ್ಟೇ ಹೇಳಿದ್ರು ಕೇಳ್ತಾ ಇಲ್ಲ, ಮುಂದಿನ ವ್ಯಕ್ತಿ ನನ್ನನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ, ನೀವು ತುಂಬಾ ಹೇಳ್ತಾ ಇದ್ದೀರಾ ಬಟ್ ಅವ್ರ ಕಡೆಯಿಂದ ಇದನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ, ತಮ್ಮದೇ ತಾವು ನಡೆಸ್ತಾರೆ ಅನ್ನುವಂಥದ್ದು ಸ್ವಲ್ಪ ಮನಸ್ಸಿನಲ್ಲಿ ನಿಮ್ಗೆ ನೋವು ಆಗುವಂಥದ್ದಿರುತ್ತೆ. ಯಾಕಂತಂದ್ರೆ ನೀವೇನೋ ಒಳ್ಳೇದನ್ನೇ ಹೇಳ್ತೀರಾ, ಬಟ್ ಅವರು ನಿಮ್ಮ ಹತ್ರ ತುಂಬಾ ನಾಲೆಜ್ ಇರುತ್ತೆ, ಏನೋ ನೀವು ಒಳ್ಳೆ ಆಸ್ಪೆಕ್ಟ್ ಇಂದ ಹೇಳಲಿಕ್ಕೆ ಹೋಗ್ತೀರಾ, ಬಟ್ ಮುಂದಿರುವಂತ ವ್ಯಕ್ತಿ ಅದನ್ನ ಅಷ್ಟೇ ಪಾಸಿಟಿವ್ ಆಗಿ ತಗೊಳ್ತಾರೋ ಇಲ್ಲೋ ಅನ್ನುವಂಥದ್ದು ಇಂಪಾರ್ಟೆಂಟ್ ಇದೆ. ಹಾಗಾಗಿ ಸ್ವಲ್ಪ ನೀವೇನ್ ಮಾಡಿ, ಅವ್ರಿಗೆ ಅವ್ರು ಕೇಳಲಾರ್ದೇನೆ ಯಾವ್ದು ಸಜೆಷನ್ಸ್ ಅನ್ನ ಕೊಡ್ಲಿಕ್ಕೆ ಹೋಗ್ಬೇಡಿ. ಅವ್ರು ಕೇಳ್ತಾರ, ಓಕೆ, ಜೆನ್ಯೂನ್ ಆಗಿ ಅದನ್ನ ಹೇಳಿ, ಇಲ್ಲ ಅಂತಂದ್ರೆ ಬಿಟ್ಬಿಡಿ. ಸುಮ್ಮನೆ ಏನೋ ನೀವು ಹೇಳಿ ನಿಮ್ಮ ಮನಸ್ಸನ್ನ ಯಾಕೆ ನೋಯಿಸ್ಕೋತೀರಾ ಅಲ್ವಾ? ಇದು ಒಂದು. ಇನ್ನು ನಿಮ್ಗೆ ಏನು ಯೂನಿವರ್ಸ್ ಏನು ಮೆಸೇಜ್ ಕೊಡ್ತಾ ಇದೆ ನೋಡಿ, ಇಮ್ಮೆಚೂರಿಟಿ ಬೇಡ ರಿಲೇಶನ್ಶಿಪ್ ಅಲ್ಲಿ. ಓಕೆ. ತುಂಬಾ ನೀವಿಬ್ರು ಕೂಡ ತುಂಬಾ ಪಾಸಿಟಿವ್ ಆಗಿದ್ದೀರಾ, ತುಂಬಾ ಈ ಒಂದು ರಿಲೇಶನ್ಶಿಪ್ ನ ಎಂಜಾಯ್ ಮಾಡ್ತಾ ಇದ್ದೀರಾ. ಬಟ್ ಏನ್ ಮಾಡ್ಬೇಕು, ಸ್ವಲ್ಪ ಇಮ್ಮೆಚೂರಿಟಿಯನ್ನ ಕಡಿಮೆ ಮಾಡ್ಕೋಬೇಕು. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಹೇಳಿದ್ನಲ್ವಾ, ಮೇ ಬಿ ನಿಮ್ಮ ಪಾರ್ಟ್ನರ್ ಇಮ್ಮೆಚೂರ್ ಆಗಿರ್ಬೋದು, ನೀವು ಅವ್ರಿಗೆ ಜ್ಞಾನ ಕೊಡ್ಲಿಕ್ಕೆ ಹೋಗ್ತಾ ಇದ್ದೀರಾ, ಅವ್ರು ತಗೊಳ್ತಾ ಇಲ್ಲ ಅಂತ ಹೇಳಿ ನೀವು ಮನಸ್ಸು ನೋಯಿಸ್ಕೊಳ್ಳುವಂಥದ್ದಾಗುವಂಥದ್ದು. ಓಕೆ. ಮತ್ತೆ ಇಲ್ಲಿ ಎಮೋಷನ್ಸ್ ಮೇಲೆ ಸ್ವಲ್ಪ ಕಂಟ್ರೋಲಿಂಗ್ ಬರ್ತಾ ಇಲ್ಲ. ಯಾವ ರೀತಿ ಅಂತಂದ್ರೆ, ರಿಲೇಶನ್ಶಿಪ್ ಅಲ್ಲೇನೆ ಸ್ವಲ್ಪ ಏನಾಗುತ್ತೆ, ಇಮ್ಮೆಚೂರಿಟಿ ತೋರಿಸೋದಕ್ಕೆ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಬರ್ತಾ ಇದೆ. ಅದನ್ನ ಕಡಿಮೆ ಮಾಡ್ಕೊಳ್ಳಿ. ಮೆಚೂರಿಟಿಯಿಂದ ಥಿಂಕ್ ಮಾಡಿ ಅನ್ನುವಂಥದ್ದು ಯೂನಿವರ್ಸ್ ಹೇಳ್ತಾ ಇದೆ. ಈ ಒಂದು ರೀಡಿಂಗ್ ನಿಮ್ಗೆ ಹೇಗೆ ಅನ್ನಿಸ್ತು ಖಂಡಿತ ನನಗೆ ಒಂದು ಮೆಸೇಜ್ ಮುಖಾಂತರ ತಿಳಿಸಿ. ಹಾಗೆ ಇದು ಪ್ರತಿ ಸಾರಿ ನಾನು ನಿಮ್ಗೆ ಹೇಳ್ತೀನಿ, ನೀವು ಮಾಡ್ತೀರಾ ಕೂಡ. ಥ್ಯಾಂಕ್ ಯು ಸೋ ಮಚ್. ಇಷ್ಟೆಲ್ಲ ನೀವು ಪ್ರೀತಿ ವಿಶ್ವಾಸ ಕೊಡ್ತಾ ಇದ್ದೀರಾ, ನಾನು ನಿಮ್ಗೆ ತುಂಬಾ ಥ್ಯಾಂಕ್ಸ್ ಅನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ರೀಡಿಂಗ್ ನಿಮ್ಗೆ ಚೆನ್ನಾಗಿ ಅನ್ಸಿತ್ತು ಅಂತಂದ್ರೆ ಖಂಡಿತ ಇದನ್ನ ಒಂದು ಲೈಕ್ ಕೊಡಿ ಮತ್ತೆ ಶೇರ್ ಮಾಡಿ ಅಂತ ಹೇಳ್ತಾ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.